ಈಗೇನ್ ಬದುಕಿದೀವಿ ಅಂತ ಅನ್ಕೊಂಡಿದ್ಯಾ? ಸೊ ವೆಲ್ಕಮ್ ಬ್ಯಾಕ್. ವರ್ಷದ ಮೊದಲನೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹೊಸದಾಗಿ ಏನಾದ್ರು ಕ್ರಿಯೇಟ್ ಮಾಡಿ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಮಾಡಿದ್ದೆ, ಬಟ್ ಸಮಯ ಸಂದರ್ಭಗಳು ಸರಿಯಾಗಿ ಸೆಟ್ ಆಗ್ತಾ ಇಲ್ಲ. ಸಮ್ ಅದರ್ ಇಶ್ಯೂಸ್ ಇರೋದ್ರಿಂದ ಯಾವುದೇ ತರಹದ ಅಪ್ಡೇಟ್ ವಿಡಿಯೋಗಳು ನಿಮ್ ಜೊತೆ ಮಾಡಕ್ ಆಗ್ತಾ ಇಲ್ಲ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ, ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇರೋದೇನಪ್ಪಾ ಅಂದ್ರೆ BBMP ಟ್ಯಾಕ್ಸ್ ಸರ್ ತುಂಬಾ ಪ್ರಾಬ್ಲಮ್ ಆಗಿದೆ. BBMP ಇದು ಪ್ರಾಪರ್ಟಿ ಟ್ಯಾಕ್ಸ್ ನಾವು ಕಟ್ಟಿದೀವಿ, ಈಗ ಯಾವ್ದು ಹೊಸದಾಗಿ ನೋಟಿಸ್ಗಳು ಕೊಡ್ತಾ ಇದಾರೆ, ನಮ್ಗೆ ಅಪ್ಡೇಟ್ ಇಲ್ಲ, ಪೆನಾಲ್ಟಿ ಕಟ್ಟು, ಆ ತರ ಈ ತರ ಏನೇನೋ ಕಂಪ್ಲೇಂಟ್ಗಳು ರೇಸ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಅದ್ರದ್ದು ಅಪ್ಡೇಟ್ ವಿಡಿಯೋ, ಅದ್ರದ್ದು ಇನ್ಫಾರ್ಮೇಶನ್ ಎಲ್ಲ ಸೇರಿಸಿ ನಿಮ್ಗೆ ಹೇಳ್ತೀನಿ. ಬಟ್ BBMP ಇದು ಯಾವುದೇ ತರಹದ ಸಮಸ್ಯೆಗಳಿತ್ತು ಅಂದಾಗ ನಿಮ್ಗೆ ಇವತ್ತು ನಾನು ನಿಮ್ ಜೊತೆ ಹಂಚ್ಕೊಂತಾ ಇರೋದು ಏನಪ್ಪಾ ಅಂದ್ರೆ, ಒಂದು ಲಿಂಕ್ ಇದೆ, ಒಂದು ವೆಬ್ಸೈಟ್ ಇದೆ BBMP ಇದು. ಅಲ್ಲಿ ನಿಮ್ಮ ಯಾವುದೇ ತರಹದ ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳನ್ನ BBMP ಅವರೇ ಸಪ್ರೇಟ್ ಆಗಿ ಒಂದು ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡಿ ನಿಮ್ಗೆ ಸೊಲ್ಯೂಷನ್ ಕೊಡ್ತಾರೆ. ಪ್ರಾಪರ್ಟಿ ಕಟ್ತಾ ಇರುವ ಟ್ಯಾಕ್ಸ್ ಅದಾಗ್ಲಿ ಅಥವಾ ಖಾತಾದಾಗ್ಲಿ ಅಥವಾ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ದು ಸರಿಯಾಗಿ ರಿಫ್ಲೆಕ್ಟ್ ಆಗಿಲ್ಲ ಅಂದ್ರೆ, ಪೇಮೆಂಟ್ ಕರೆಕ್ಟ್ ಆಗಿ ರಿಫ್ಲೆಕ್ಟ್ ಆಗಿಲ್ಲ ಅಂದ್ರೆ, ಯಾವುದೇ ಆಗಿದ್ರು ಸೊ BBMP ವೆಬ್ಸೈಟ್ ಅಲ್ಲಿ ಗೈಡ್ಲೈನ್ಸ್ ಲೈನ್ ಅಂತಿದೆ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರು, ನಿಮ್ಮ ಹೆಸರು, ಮೊಬೈಲ್ ನಂಬರು, ಇಮೇಲ್ ID ನೀವು ಅಪ್ಡೇಟ್ ಮಾಡಿದ್ರಿ ಅಂದ್ರೆ ನಿಮ್ಮ ಸಮಸ್ಯೆ ಏನು ಅಂತ ಅವರೇ ಒಂದು ಲಿಸ್ಟ್ ಔಟ್ ಮಾಡಿದ್ದಾರೆ. ಆ ಲಿಸ್ಟ್ ಔಟ್ ಅಲ್ಲಿ ನಿಮ್ಮ ಸಮಸ್ಯೆನ ಸೆಲೆಕ್ಟ್ ಮಾಡ್ಬಿಟ್ಟು ನಿಮ್ಮ ಸಮಸ್ಯೆ ಏನು ಅಂತ ಬ್ರೀಫ್ ಆಗಿ ರಿಮಾರ್ಕ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹಾಕಿ, ಅದಕ್ಕೆ ಬೇಕಾದ ದಾಖಲಾತಿಗಳನ್ನ ಅಲ್ಲಿ ಅಪ್ಡೇಟ್ ಮಾಡಿ ನೀವು ಮೇಲ್ ಮಾಡಿದ್ರೆ ನಿಮ್ಗೆ ತುರಂತಾಗಿ ಅದ್ರ ಡೀಟೇಲ್ಸ್ ಗಳನ್ನ ಅವ್ರು ಕಳಿಸ್ತಾರೆ. ಸೊ ತುಂಬಾ ಜನ ಡೌಟ್ ಕೇಳೋದು ಏನಂದ್ರೆ, ಏನ್ ಸರ್ ಇದು ಡಿಮ್ಯಾಂಡ್ ನೋಟಿಸು, ಏನ್ ಸರ್ ಇದು ಶೋಕಾಸ್ ನೋಟಿಸು ಅಂತೆಲ್ಲ ಕೊಡ್ತಾ ಇದಾರೆ, ಸೊ ಏನಿದು, ಅಟ್ಲೀಸ್ಟ್ ಒಂದು ತುಣುಕಾದ್ರೂ ಅದ್ರದ್ದು ಡೀಟೇಲ್ ತಿಳಿಸ್ಕೊಡಿ ನಮ್ಗೆ ಅಂತ ತುಂಬಾ ಜನ ಕೇಳ್ತಾ ಇರೋದು. ಸೊ ಡಿಮ್ಯಾಂಡ್ ನೋಟಿಸ್ ಆಗ್ಲಿ ಅಥವಾ ಶೋಕಾಸ್ ನೋಟಿಸ್ ಆಗ್ಲಿ ಯಾವುದೇ ಆಗ್ಲಿ ಎರಡೂ ಒಂದೇನೆ. ನಿಮ್ಗೆ ಡಿಸ್ಪ್ಲೇ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಒಂದ್ ಸೈಡ್ ಬಂದು ನೀವು ನಿಮ್ಮ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಿ ಹಾಕಿರುವ ಪ್ರಾಪರ್ಟಿಯ ಮೆಷರ್ಮೆಂಟ್, ಯಾವಾಗ ಅದು ಬಿಲ್ಡ್ ಆಯ್ತು, ಎಷ್ಟು ಬಿಲ್ಡಪ್ ಏರಿಯಾ ಆಗಿದೆ, ಆಮೇಲೆ ಏನ್ ಝೋನ್ ಅನ್ನೋದನ್ನೆಲ್ಲ ಒಂದ್ ಕಡೆ ಮೆನ್ಷನ್ ಮಾಡಿರ್ತಾರೆ, ಇನ್ನೊಂದ್ ಕಡೆ BBMP ಅವರು ಸರ್ವೆ ಮಾಡಿರೋದು ಮೆನ್ಷನ್ ಮಾಡಿರ್ತಾರೆ. ಸೊ ನಿಮ್ಮ ಡೀಟೇಲ್ಗಳು ನಿಮ್ಮ ಪತ್ರದಲ್ಲಿ ಏನಿದೆಯೋ ಅದನ್ನ ಅಲ್ಲೇ ಅಪ್ಡೇಟ್ ಮಾಡಿರ್ಬೇಕು. ಕೆಲವ್ರಿಗೆ ಏನಪ್ಪಾ ಅಂದ್ರೆ ಸೈಟ್ ಮೆಷರ್ಮೆಂಟ್ ಕರೆಕ್ಟ್ ಆಗಿರುತ್ತೆ, ಬಟ್ ಬಿಲ್ಡಿಂಗ್ ಮೆಷರ್ಮೆಂಟ್ ಗಳು ಟ್ಯಾಲಿನೇ ಆಗಲ್ಲ. ಇದನ್ನ ನೀವು BBMP ಅಲ್ಲಿ ಅಪ್ಡೇಟ್ ಮಾಡಬೇಕು. ಬರೀ ಟ್ಯಾಕ್ಸ್ ಅಲ್ಲಿ ಮಾತ್ರ ಅಪ್ಡೇಟ್ ಮಾಡಿದ್ರಿ ಅಂದ್ರೆ ತೊಂದರೆ ಆಗುತ್ತೆ. ಸೊ BBMP ಖಾತೆಗಳಲ್ಲೂ ನಿಮ್ಮ ಬಿಲ್ಡಪ್ ಏರಿಯಾಗಳನ್ನ ಮೆನ್ಷನ್ ಮಾಡಬೇಕು. ಎಷ್ಟೋ ಜನ ಗೊತ್ತೇ ಇಲ್ಲ. ಸೊ ಖಾತಾ ಎಕ್ಸ್ಟ್ರಾ ಖಾತಾ ಸರ್ಟಿಫಿಕೇಟ್ ಅಂತ BBMP ಅಲ್ಲಿ ಮುಂಚೆ ಇಶ್ಯೂ ಮಾಡ್ತಾ ಇದ್ರು. ಸೊ ಈ ಖಾತಾ ಎಕ್ಸ್ಟ್ರಾ ಖಾತಾ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಕಟ್ಟಡದ ಅಳತೆ, ನಿಮ್ಮ ಸೈಟಿನ ಅಳತೆ, ನಿಮ್ಮ ಕಂದಾಯ ಎಷ್ಟಿದೆ ಅನ್ನೋದನ್ನೆಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ರು. ಸೊ ಅದೇ ತರನೇ ಇವಾಗ ಎಂಡಾಸ್ಮೆಂಟ್ ಕೊಡ್ತಾ ಇರೋದು. ಎಂಡಾಸ್ಮೆಂಟ್ ಅಲ್ಲೂ ನಿಮ್ಮ ಸ್ವತ್ತಿನ ಮಾಲೀಕರು ಯಾರು, ವಿಳಾಸ ಏನು, PID ನಂಬರ್ ಏನು, ಅಪ್ಲಿಕೇಶನ್ ನಂಬರ್ ಏನು, ಸೈಟಿನ ಮೆಷರ್ಮೆಂಟ್ ಏನು, ಕಟ್ಟಡದ ಅಳತೆ ಏನು, ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಮೆನ್ಷನ್ ಮಾಡಿಲ್ಲ ಅಂದಾಗ ನೀವು ಮೆನ್ಷನ್ ಮಾಡಿಸ್ಬೇಕು. ಸೊ BBMP ಅಲ್ಲಿ ಏನು ಮೆಷರ್ಮೆಂಟ್ ವೈಸು ನೀವು ಟ್ಯಾಕ್ಸ್ ಏನ್ ಕಟ್ತಾ ಇದ್ದೀರೋ ಅದೇ ಮೆಷರ್ಮೆಂಟ್ ನಿಮ್ಮ ಖಾತಾ ಎಂಡಾಸ್ಮೆಂಟ್ ಖಾತಾ ಸರ್ಟಿಫಿಕೇಟ್ ಅಲ್ಲೂ ಆ ಮೆಷರ್ಮೆಂಟ್ ಬರಬೇಕು, ಕಟ್ಟಡದ ಅಳತೆಯ ಮೆಷರ್ಮೆಂಟ್. ಕೇಳ್ತಾ ಇದಾರೆ ಏನಪ್ಪಾ ಅಂದ್ರೆ, ಸರ್ ನಮ್ಮ ಪ್ರಾಪರ್ಟಿನೇ ಸೀಸ್ ಮಾಡಕ್ಕೆ ಅವ್ರಿಗೆ ರೈಟ್ಸ್ ಇದೆಯಾ, ನಮ್ಮ ಪ್ರಾಪರ್ಟಿ ಅಂದ್ರೆ ನಮ್ಮ ಮನೆನ ಬೀಗ ಹಾಕ್ಬಿಟ್ಟು ಅವ್ರು ಹೋಗ್ಬೋದಾ, ಸೊ ಅಂತೆಲ್ಲ ಸಮಸ್ಯೆ ಕೇಳ್ತಾ ಇದಾರೆ. ಸೊ ಇದನ್ನ ನನ್ಗೆ ಗೊತ್ತಿರಂಗ್ ತಿಳಿಸ್ತಾ ಇರೋದು. ಸೊ ನಿಮ್ಮ ಕಮರ್ಷಿಯಲ್ ಬಿಲ್ಡಿಂಗ್ ಇತ್ತು ಅಂದ್ರೆ ನಿಮ್ಮ ಪ್ರಾಪರ್ಟಿನ ಸೀಸ್ ಮಾಡ್ತಾರೆ. ಏನಕ್ಕೆ ಅಂತಾನು ನಾನು ಹೇಳ್ತೀನಿ ನಿಮಗೆ, ನನಗೆ ಗೊತ್ತಿರಂಗೆ. ಯಾಕಪ್ಪ ಅಂದ್ರೆ ನೀವು ಟ್ರೇಡ್ ಲೈಸೆನ್ಸ್ ಮಾಡಿಸ್ಕೊಂಡಿರಲ್ಲ. ಸೊ BBMP ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟುವಾಗ ರೆಸಿಡೆನ್ಷಿಯಲ್ ಅಂತ ತೋರಿಸ್ಬಿಟ್ಟು ನಾನ್ ರೆಸಿಡೆನ್ಷಿಯಲ್ ರನ್ ಮಾಡ್ತಾ ಇರ್ತೀರಾ, ಅವ್ರು ಬಂದು ಸರ್ವೆ ಮಾಡ್ತಾರೆ, ನಿಮ್ಗೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿ ಹೋಗ್ತಾರೆ. ಸೊ ಆಕ್ಷನ್ ಆದ್ಮೇಲೆ ಏನಪ್ಪಾ ಅಂದ್ರೆ ರಿಯಾಕ್ಷನ್ಗೆ ನೀವು ಟ್ರೇಡ್ ಲೈಸೆನ್ಸ್ ಮಾಡಿರ್ಬೇಕು. ಎಷ್ಟೋ ಜನ ಕಮರ್ಷಿಯಲ್ ಆಕ್ಟಿವಿಟಿಗಳು ಮಾಡ್ತಾ ಇದ್ದೀರಾ, ಆದರೆ ಟ್ರೇಡ್ ಲೈಸೆನ್ಸ್ ಅನ್ನ BBMP ಇಂದ ಯಾರು ಮಾಡಿಸ್ಕೊಂಡೇ ಇರಲ್ಲ. ಕೆಲವು ಜನ ಮಾಡಿಸ್ಕೊಂಡೇ ಇರಲ್ಲ. ಸೊ ಅದನ್ನ ಮಾಡಿಸ್ಕೊಂಡ್ರಿ ಅಂದ್ರೆ ನನಗೆ ಗೊತ್ತಿರಂಗೆ ನಿಮ್ಮ ಪ್ರಾಪರ್ಟಿಗಳು ಸೀಸ್ ಆಗಲ್ಲ. ಕಮರ್ಷಿಯಲ್ ಬಿಲ್ಡಿಂಗ್ ಗಳು ಸೀಸ್ ಮಾಡ್ತಾರೆ ಅಂದ್ರೆ ಒಂದೇ ಕಾರಣ, ಏನಪ್ಪಾ ಅದು ಅಂದ್ರೆ ನಿಮ್ಮ ಟ್ರೇಡ್ ಲೈಸೆನ್ಸ್ ಇರಲ್ಲ ಅಂತ. ಸೊ ನನಗೆ ಗೊತ್ತಿರಂಗೆ ಒಂದು ಸೊಲ್ಯೂಷನ್ ನನಗೆ ಗೊತ್ತಿರಂಗೆ ತಿಳಿಸ್ಕೊಟ್ಟಿದ್ದೀನಿ, ಏನಕ್ಕೆ ಇಶ್ಯೂ ಮಾಡ್ತಾ ಇದ್ದಾರೆ, ಏನ್ ಪ್ರಾಬ್ಲಮ್, ನಮ್ಮಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟುವಾಗ ಏನೇ ನಾವು ಪ್ರಾಬ್ಲಮ್ ಮಾಡ್ಕೊಂತಾ ಇದೀವಿ ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಏನಕ್ಕೆ ಈ ಶೋಕೇಸ್ ನೋಟಿಸ್ ಕೊಡ್ತಾ ಇದ್ದಾರೆ, ಯಾವ ಬೇಸ್ ಮೇಲೆ ಇದು ಮಾಡ್ತಾ ಇದ್ದಾರೆ, ಏನದು BBMP 2020 ಆಕ್ಟ್ ಏನಿದೆ, 2016-17 ಸ್ಲ್ಯಾಬ್ ರೇಟು ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋಲಿ ಕ್ಲಿಯರ್ ಆಗಿ ನೀಟಾಗಿ ಇನ್ನು ಬ್ರೀಫ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಸೊ ಇನ್ಫಾರ್ಮೇಶನ್ ತಿಳಿಸ್ಕೊಂತಾ ಇರಿ, ನನ್ಗೆ ಗೊತ್ತಿರಂಗೆ ಅವೇರ್ನೆಸ್ ಮೂಡಿಸ್ತಾ ಇರ್ತೀನಿ. ಸೊ BBMP ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟುವಾಗ ನೀವು ಬರೀ ಮನೆ ಟ್ಯಾಕ್ಸ್ ಒಂದೇ ಅಲ್ಲಿ ಕಟ್ಟಲ್ಲ ರೀ, ಸೆಸ್ಸು ಸೇರಿಸಿ ಕಟ್ತೀರಾ. ಭಿಕ್ಷುಕರಿಗೆ ದುಡ್ಡು ಕೊಡ್ತೀವಾ, ನಾವು ಕಂದಾಯ ಕಟ್ತಾ ಇದೀವಾ, ಕಂದಾಯದಲ್ಲಿ 3% ಆ ಸೆಸ್ ಅಲ್ಲಿ ಏನೇನಿದೆ ಏನೇನಿಲ್ಲ ಯಾರು ತಲೆಗೆ ಹಾಕೊಳ್ಳಲ್ಲ ಕಟ್ತಾ ಇದೀವಿ. ಇದೆಷ್ಟೇನು ಗೊತ್ತು, ಭಿಕ್ಷುಕರಿಗೆ ದುಡ್ಡು ಕೊಡ್ತಾ ಇದೀವಿ ನಾವು ಅಂತ